ಹಿಂದೆ ಆದಂಥ ಕೋವಿಡ್-1 ಮತ್ತು ಕೋವಿಡ್-2 ಆಯ್ತಲ್ಲ, ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ ಏನು ಮಾಡಬೇಕು ಅಂತ. ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ, ಬಾರ್ಡರ್ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಇಲ್ಲೆಲ್ಲ ಈ ಬಾರ್ಡರ್ಸಲ್ಲಿ ಏನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನೂ ನಿಬಂಧನೆಗಳಿಲ್ಲ. ಇದನ್ನು ನಾವು ಮುಖ್ಯವಾಗಿ ನಮ್ಮಲ್ಲಿ ಎಲ್ಲ ರೀತಿಯ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂಥ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕ ಇರುವಂಥ ICUಗಳು, ವೆಂಟಿಲೇಟರ್ಸು, ಬೆಡ್ಸು, ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡಿಕೊಳ್ಬೇಕು. ಈ ರೀತಿಯಾದಂಥ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಜನ ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡಿರಲಿ, ಓಡಾಡ್ಕೊಂಡಿರಲಿ, ಮತ್ತು ಯಾವುದೇ ಒಂದು ನಾವು ಆಚೆ ಹೋಗಬಾರ್ದು, ಓಡಾಡಬಾರ್ದು ಅಂತ ಏನು ಆ ಥರದ್ದು ಏನೂ ಇಲ್ಲ. ದಯವಿಟ್ಟು ನಿಮ್ಮ ಸಹಜ ಒಂದು ಜೀವನ ನಡೆಸ್ಕೊಂಡು ಹೋಗಿ.